ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವರ್ಷಾ ವ್ಲಾಗ್. ಇವತ್ತು ನಾವು ಮಾಡ್ತಾ ಇದ್ದೀವಿ ರೇನ್ಬೋ ಪುರಿ. ಕಲರ್ಫುಲ್ ಆದಂಥ ಒಂದು ಪುರಿ. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದನ್ನು ಮಾಡಲು ಏನೇನು ಸಾಮಗ್ರಿಗಳು ಬೇಕಂತ ನೋಡ್ಕೊಂಬರೋಣ. ನಾನಿಲ್ಲಿ 1 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೇನೆ, 1 ಬೀಟ್ರೂಟ್, ಸ್ವಲ್ಪ ಅರಿಶಿನ ಮತ್ತು ಅರ್ಧ ಕಟ್ಟಷ್ಟು ಪಾಲಕ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಸಾಮಗ್ರಿಗಳು ಬೇಕು ರೇನ್ಬೋ ಪುರಿ ಮಾಡಲಿಕ್ಕೆ. ಈಗ ಹೇಗೆ ಮಾಡೋಣ ಅಂತ ನೋಡೋಣ. 1 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೆ, ಅದರಲ್ಲಿ ಸ್ವಲ್ಪ ಈಗ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು, ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಈಗ ಅರಿಶಿನ ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಈಗ ನೀರು ಹಾಕ್ಕೊಂಡು ನಾದ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ಚೆನ್ನಾಗಿ ನಾದಿದ ನಂತರ ಈ ರೀತಿ ಕಾಣುತ್ತದೆ. ಇನ್ನೂ ಸ್ವಲ್ಪ ಹಿಟ್ಟು, ಇದರಲ್ಲಿ 1 ಕಪ್ ಬಟ್ಲಲ್ಲಿ 3 ಭಾಗ ಹಿಟ್ಟು ಮಾಡೋಕ್ಕೆ. 1 ಭಾಗಕ್ಕೆ ಅರಿಶಿನ ಹಾಕಿದೆ, ಇನ್ನೊಂದು ಭಾಗಕ್ಕೆ ಈಗ ಬೀಟ್ರೂಟ್ ಹಾಕ್ತೀನಿ. ಈಗ 1 ಬೀಟ್ರೂಟ್ನಲ್ಲಿ ಅರ್ಧ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ನುಣ್ಣಗೆ ಪೇಸ್ಟ್ ರೀತಿ ಆಗಬೇಕದು. ಈಗ ಇದಕ್ಕೆ ರುಬ್ಬಿದ ಮಿಶ್ರಣವನ್ನು ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ನಾದಿಕೊಳ್ಳಬೇಕು. ಉಪ್ಪು ಮತ್ತು ಬೀಟ್ರೂಟ್ ಹಾಕಿ ಚೆನ್ನಾಗಿ ನಾದ್ಕೊಂಡ ನಂತರ ಈ ರೀತಿ ಕಾಣುತ್ತದೆ. ಉಪ್ಪು ಹಾಕೋದು ಸ್ವಲ್ಪ ಸ್ಕಿಪ್ ಆಗಿದೆ ವಿಡಿಯೋ. ಬೀಟ್ರೂಟ್ ರಸ ಹಾಕಿ ನಾದಿದ ನಂತರ ಈ ರೀತಿ ಆಗುತ್ತದೆ. ಈಗ ಇದಕ್ಕೆ ಹಸಿ ಪಾಲಕ್ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಸ್ವಲ್ಪ ಉಳಿದಿರುವ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ನುಣ್ಣಗೆ ರುಬ್ಬಿದ ಪಾಲಕ್ ಸೊಪ್ಪಿನ ರಸವನ್ನು ಹಾಕಿ ನಾದಿಕೊಳ್ಳಬೇಕು. ಚೆನ್ನಾಗಿ ನಾದಿಕೊಳ್ಳಬೇಕು. ಪಾಲಕ್ ಸೊಪ್ಪು ಹಾಕಿ ನಾದಿಟ್ಟಿರುವ ಗೋಧಿ ಹಿಟ್ಟನ್ನು ಈ ರೀತಿ ಉಂಡೆಯಾಗಿ ಮಾಡಿಕೊಂಡು ಈಗ ಚಪಾತಿಯನ್ನು ಲಟ್ಟಿಸ್ಕೋಬೇಕು. ಎರಡೂ ಕಡೆ ಗೋಧಿ ಹಿಟ್ಟನ್ನು ಹಚ್ಚಿ ಚೆನ್ನಾಗಿ ಲಟ್ಟಿಸ್ಕೋಬೇಕು. ಟೈಮ್ ಇದ್ದರೆ ಹಿಟ್ಟು ನೆನೆಯೋದಕ್ಕೆ ಬಿಡ್ಬೋದು, ಇಲ್ಲಾಂದರೆ ಹಾಗೆ ಲಟ್ಟಿಸ್ಕೊಳ್ಬೋದು. ಹಿಟ್ಟು ಚೆನ್ನಾಗಿ ನೆನೆದ್ರೆ ಚಪಾತಿ ಚೆನ್ನಾಗಿ ಬರ್ತದೆ. ಈ ಥರ ಲಟ್ಟಿಸ್ಕೋಬೇಕು. ನಂತರ ಬೀಟ್ರೂಟ್ ಹಾಕಿ ನಾದಿಟ್ಟಿರೋ ಗೋಧಿ ಹಿಟ್ಟನ್ನು ಈ ರೀತಿ ಉಂಡೆಯಾಗಿ ಮಾಡಿ ಈಗ ಲಟ್ಟಿಸ್ಕೋಬೇಕು. ಇದಕ್ಕೂ ಎರಡೂ ಕಡೆ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಕೋಬೇಕು. ಇದು ಮಾಡೋದಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತದೆ, ಅದರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳಂದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಕಲರ್ ಆಗಿ ಕಾಣುತ್ತದೆ ಪುರಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಅರಿಶಿನ ಹಾಕಿರುವ ಹಿಟ್ಟನ್ನು ತೆಗೆದುಕೊಂಡು ಇದನ್ನು ಒಣ ಹಿಟ್ಟು ಹಚ್ಚಿದಕ್ಕೂ ಈ ರೀತಿ ರೌಂಡಾಗಿ ಲಟ್ಟಿಸ್ಕೋಬೇಕು. ಮೊದಲು ಈ ರೀತಿ ಲಟ್ಟಿಸ್ಕೊಂಡ ನಂತರ ಒಂದರ ಮೇಲೆ ಒಂದು ಲಟ್ಟಿಸ್ಕೊಂಡಿರುವ ಹಿಟ್ಟನ್ನು ಹಾಕಿ ಈ ಥರ ರೋಲ್ ಮಾಡಬೇಕು. ರೋಲ್ ಮಾಡಿ ನಂತರ ಒಂದು ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೋಬೇಕು.
ನೀವು ನೋಡೋದಕ್ಕೆ ಈಗ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಆಗಿ. ನಂತರ ಅದರಲ್ಲಿ ಒಂದೆಣ್ಣೆ ತೆಗೆದುಕೊಂಡು ಹಿಟ್ಟು ಹಚ್ಕೊಂಡು ಮಾಡ್ಕೊಂಡು, ಹಿಟ್ಟು ಅಥವಾ ಎಣ್ಣೆ ಹಚ್ಕೊಂಡು ಪೂರಿ ಸೈಜಿಗೆ ಲಟ್ಟಿಸ್ಕೊಂಡು. ಮಕ್ಕಳು ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬೀಟ್ರೂಟು ಪಾಲಕ್ಕು ಹಾಕಿರೋದ್ರಿಂದ, ಬೀಟ್ರೂಟ್ ತಿನ್ನುವುದರಿಂದ ರಕ್ತ ಹೆಚ್ಚಾಗುತ್ತದೆ, ಪಾಲಕಿಂದ ಐರನ್ ಅಂಶ ಸಿಗುತ್ತದೆ. ಮತ್ತು ಅರಿಶಿನ ಅಂಕರ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ರೋಗ ನಿರೋಧಕ ಶಕ್ತಿ ಇರುತ್ತದೆ ಅದರಿಂದ. ಇದೇ ರೀತಿ ಎಲ್ಲ ಪೂರಿಯನ್ನು ಲಟ್ಟಿಸ್ಕೋಬೇಕು. ಮಕ್ಕಳಿಗೆ ಹೋಟೆಲ್ನಿಂದ ತರಿಸಿಕೊಡುವ ಬದಲು ಈ ರೀತಿ ನಾವೇ ಮನೆಯಲ್ಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹೊರಗಡೆಯಲ್ಲಿ ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೋ ಏನು ಗೊತ್ತಾಗೋದಿಲ್ಲ. ಇದು ಸ್ವಂತ ನಾವೇ ಮಕ್ಕಳಿಗೆ ಮಾಡಿಕೊಟ್ಟರೆ, ನಮ್ಮ ಕೈಯಾರೆ ಮಾಡಿಕೊಟ್ಟರೆ ಖುಷಿನೂ ಇರ್ತೈತಿ ಮತ್ತು ಆರೋಗ್ಯಯುತವಾಗಿರ್ತದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ತಪ್ಪದೆ ಕಮೆಂಟ್ ಮಾಡಿ. ಮಕ್ಕಳಿಗೆ ಈ ರೀತಿ ಲಂಚ್ ಬಾಕ್ಸ್ ಕಳಿಸಿದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸ್ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾರೆ. ಅಂದರೆ ಮಾಡೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಅಷ್ಟೇ. ಈ ರೀತಿಯಾಗಿ ಎಲ್ಲ ಪೂರಿಯನ್ನು ಲಟ್ಟಿಸ್ಕೊಂಡು ಈಗ ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಕಲರ್. ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಈಗ ಒಂದೊಂದೇ ಪೂರಿ ಹಾಕೋಣ. ನೋಡಿ, ರೇಂಬೋ ಪುರಿ ರೆಡಿ. ಕಲರ್ಫುಲ್ ಆದಂಥ ಆರೋಗ್ಯಯುತವಾದ ರೇಂಬೋ ಪೂರಿ ಈಸ್ ರೆಡಿ. ಮಾಡಿ ಮನೇಲಿ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.